ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇವತ್ತು JP ನಗರದಲ್ಲಿ ಶ್ರೀ ಸಾಯಿಬಾಬಾ ಅವರ ಭವ್ಯ ಸನ್ನಿಧಿ ಓಪನ್ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಗುರುಪೂರ್ಣಿಮೆ ಇರೋದ್ರಿಂದ ಸಾಕಷ್ಟು ದಿವ್ಯ ವೈಭವದಿಂದ ಈಗಾಗಲೇ ನೀವು ನೋಡ್ಬೋದು. ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಎಷ್ಟು ವೈಭವದಿಂದ ಅಲಂಕಾರ ಮಾಡ್ತಾರೋ ಅದಕ್ಕಿಂತ ಇನ್ನೂ ಅತಿ ಹೆಚ್ಚಾಗಿ ಇಡೀ ದೇವಸ್ಥಾನನ ಬಹಳ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣ ಆದಂತಹ ಯಶೋಧ ಗುರುಮೂರ್ತಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರನೇ ಮಾತಾಡ್ತೋಗೋಣ. ಅಮ್ಮ ನಮಸ್ತೆ. ನಮಸ್ಕಾರ ಅಮ್ಮ, ಇನ್ನು ಗುರುಪೂರ್ಣಿಮೆ ಇರೋದ್ರಿಂದ ಈಗಾಗಲೇ ಬಹಳ ವಿಶೇಷತೆ ಅಂತ ಅಂದರೆ ಶಿರಡಿ ಸಾಯಿಬಾಬಾ ಅವ್ರನ್ನ ಅದ್ಭುತವಾಗಿ ಪೂಜೆ ಮಾಡುವಂಥದ್ದಾಗಿರ್ಬೋದು, ಆರಾಧನೆ ಮಾಡುವಂಥದ್ದಾಗಿರ್ಬೋದು ಬಹಳ ವಿಶೇಷತೆ. ಇವತ್ತಿನ ದಿನ ನೀವು ದೇವಸ್ಥಾನನ ಓಪನ್ ಮಾಡ್ತಾ ಇದ್ದೀರಾ, ಎಲ್ಲ ಮೆರವಣಿಗೆ ಎಲ್ಲ ನಡೀತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇವತ್ತು ಸಾಯಿಬಾಬಾ ಅವರ ಗುರುಪೂರ್ಣಿಮೆ, ವರ್ಷಕ್ಕೊಂದ್ಸಲ ಬರೋದು ಗುರುಪೂರ್ಣಿಮೆ. ಇವಾಗ ಅವರು ಬೆಳಗ್ಗೆಯಿಂದ ಎಲ್ಲ ಅನ್ನದಾನ ನಡೀತಾ ಇದೆ. ಅವ್ರಿಗೆ ವಿಶೇಷ ಪೂಜೆ ಮಾಡ್ತಾ ಇದ್ವಿ. ಯಾಕೆಂದರೆ ಬಾಬಾ ಅವ್ರಿಗೆ ನಾವೇನು ಕೊಡೋಕ್ಕಾಗಲ್ಲ. ಆದ್ದರಿಂದ ಅವರಿಗೆ ನಾವು ಇದು ಮಾಡಿದ್ರೆ ಅವ್ರಿಗೆ ನಾವು ಏನು ತೃಪ್ತಿ ಅವ್ರಿಗಂತೂ ನಾವು ಮಾಡೋಕ್ಕಾಗಲ್ಲ ಬಿಡಿ. ಇವಾಗ ಇಷ್ಟು ಮಾಡಿ ನಾವು ಅವ್ರಿಗೆ ಮಾಡಿದ್ದೀವೇನೋ ಅನ್ನೋದು ಒಂದು ಇದಿರುತ್ತೆ. ಮತ್ತು ಡೈಲಿ ಇವತ್ತಿನ ದಿವಸ ಬೆಳಗ್ಗೆಯಿಂದ ಇವಾಗ ಸಾಯಂಕಾಲ ತನಕ ಒಂದು 5,000 ಜನ ಪ್ರಸಾದ ತೊಗೊಂಡಿದ್ದಾರೆ. ನಾಳೆ ಒಂದು 20,000 ಪೀಪಲ್ಲು ಪ್ರಸಾದ ತೊಗೋತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ದರ್ಶನ ಮಾಡ್ತಾರೆ. ಈಗ ನಮ್ಮದು ಒಂದು 8 ಕಡೆ ದೇವಸ್ಥಾನ ಓಪನ್ ಇದೆ. ಹಾಸನ್ನು, ಹೊಳೆನರಸೀಪುರ, ಸಕಲೇಶ್ಪುರ, ರಾಮನಾಥಪುರ, ಚಿತ್ರದುರ್ಗ, ಶ್ರೀರಂಗಪಟ್ಟಣ, ಇದು ಬೆಂಗಳೂರಲ್ಲಿ 2 ಸಂಸ್ಥೆಯಲ್ಲಿ ಎಲ್ಲ ಕಡೆ ನಾವು ವಿಭಜನೆಯಿಂದ ಗುರುಪೂರ್ಣಿಮೆಯನ್ನು ನಾವು ಮಾಡ್ತಾಯಿದ್ದೀವಿ ಮೇಡಮ್. ಅಮ್ಮ, ಇನ್ನು ಬೆಳಗ್ಗೆಯಿಂದ ಸಾಕಷ್ಟು ರೀತಿಯ ಪೂಜೆಗಳಾಗಿರ್ಬೋದು, ಹೋಮಗಳಾಗಿರ್ಬೋದು, ಇವೆಲ್ಲವೂ ಸಹ ನಡೆದಿದೆ. ಈ ಪೂಜೆ ಹೋಮಗಳೆಲ್ಲ ಬಾಬಾಗೆ ಸಂಬಂಧಪಟ್ಟಂತಹ ಪೂಜೆ ಹೋಮನೇನಾ ಅಥವಾ ಬೇರೆ ರೀತಿಯ ವಿಶೇಷತೆ ಏನಾದರೂ ಇದೆಯಾ? ಇವತ್ತು ಗುರುಪೂರ್ಣಿಮೆ ಆದ್ದರಿಂದ ಜನಗಳಿಗೆ ಎಲ್ಲರಿಗೂ ಸಾಮಾಜಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣವಾಗಿ ಒಳ್ಳೆಯದಾಗಲಿ. ಮತ್ತು ಗಣಹೋಮ ಆಯಿತು, ಬೆಳಿಗ್ಗೆ ಗಂಗೆ ಪೂಜೆ ಆಯಿತು, ಮತ್ತು ಬೆಳಗ್ಗೆಯಿಂದ ಪ್ರಸಾದ, ಬಾಬಾ ಅವ್ರಿಗೆ ಅಭಿಷೇಕ ಎಲ್ಲ ಕಲ್ಯಾಣೋತ್ಸವವಾಗಿ ನಾವು ಎಲ್ಲ ಮಾಡಿ ಬಾಬಾ ಅವರು ನಡೆಸ್ಕೊಂಡು ಬಂದಿರೋದ್ರಿಂದ ಬಾಬಾ ಆಶೀರ್ವಾದದಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದರಲ್ಲೂ ವಿಶೇಷ ಅಂತ ನೋಡೋದಾದರೆ ವೈಟ್ ಮಾರ್ಬಲಲ್ಲಿ ಶಿರಡಿ ಸಾಯಿಬಾಬಾ ಅವರ ವಿಗ್ರಹವನ್ನು ಇದು ಮಾಡಿದ್ರೆ ಅದರಲ್ಲೂ ಬಹಳ ದೊಡ್ಡದಾಗಿದೆ. ಇಲ್ಲಿಂದನೇ ನಮಗೆ ಅದು ಎಷ್ಟು ವೈಭವದಿಂದ ಕಾಣಿಸ್ತಾ ಇದೆ ಅಂದರೆ ದೇವ್ರ ಮುಖ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನೋಷ್ಟು ಕಳೆ ಇದೆ ದೇವ್ರ ಮುಖದಲ್ಲಿ. ಇಷ್ಟು ದೊಡ್ಡದಾಗಿ ಕಟ್ಸ್ಬೇಕು, ಇಷ್ಟೆಲ್ಲ ವೈಭವದಿಂದ ಅಲಂಕಾರ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಗುರುಮೂರ್ತಿ ಗುರೂಜಿಯವರು ನಮ್ಮ ಯಜಮಾನರು. ಅವ್ರಿಗೆ 14ನೇ ವಯಸ್ಸಿಂದನೂ ಅವ್ರು ಆಧ್ಯಾತ್ಮಿಕದಲ್ಲಿರೋದ್ರಿಂದ ಅವರಿಗೆ 18ನೇ ವಯಸ್ಸಲ್ಲಿ ಅವರು ಕನಸಲ್ಲಿ ಬಂದು ಬಾಬಾ ದರ್ಶನ ಕೊಟ್ಟಿದ್ದರಿಂದ ಪುಟ್ಟೇನಹಳ್ಳಿ ಸಾಯಿಬಾಬಾ ಮಂದಿರದಲ್ಲಿ ತುಳಸಿ ಕಟ್ಟೆ ಹತ್ರನೇ ಬಾಬಾ ಮಂದಿರ ಓಪನ್ ಮಾಡಿದ್ರು. ಅದು 5 ಅಡಿ ಸಾಯಿಬಾಬಾ ಅಮೃತಶಿಲದೆ ಓಪನ್ ಮಾಡಿದ್ದಾರೆ. ಅದಾದಮೇಲೆ ಅವರಿಗೆ ಒಂದು ಸಲ ನಾನು ದೊಡ್ಡದಾಗಿ ಮಾಡಬೇಕು, ಕರ್ನಾಟಕದಲ್ಲಿ ಇಡೀ ಬಿಗ್ಗೆಸ್ಟ್ ಬಾಬಾನೇ ನಾನು ಕಟ್ಟಬೇಕು, ನನಗೆ ಬಾಬಾ ಆಶೀರ್ವಾದ ಇದ್ದರೆ ನಾನು ಮಾಡೇ ಮಾಡ್ತೀನಿ ಅಂತ ಅವ್ರು ಹೇಳಿ 18 ದೇವಸ್ಥಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಗುರುಮೂರ್ತಿ ಗುರೂಜಿಯವರು. ಇನ್ನು ಇದ್ರ ಜೊತೆಗೆ ಇನ್ನೂ 18 ದೇವಸ್ಥಾನ, ಇದ್ರ ಜೊತೆಗೆ ಒಟ್ಟು ಟೋಟಲ್ 18 ದೇವಸ್ಥಾನ ಬಾಬಾ ಅವ್ರ ಶಕ್ತಿ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಕಲ್ಯಾಣ ಜನ ಎಲ್ಲ ಅಭಿವೃದ್ಧಿ ಆಗಲಿ, ವೃದ್ಧಾಶ್ರಮ ಮಾಡ್ತಾಯಿದ್ದೀವಿ, ಗೋಶಾಲೆ ಮಾಡ್ತಾಯಿದ್ದೀವಿ. ಈಗ ಬಡವರಿಗೆಲ್ಲ ಮದುವೆ ಆಗಲಿ ಅಂತ ಒಂದು ಎಕರೆಯಲ್ಲಿ ಚೌಟ್ರಿನೂ ಕೂಡ ಮಾಡ್ತಾಯಿದ್ದೀವಿ, ಹಾಸನಲ್ಲಿ ಮಾಡ್ತಾಯಿದ್ದೀವಿ. ಈಗ ಇಲ್ಲಿಯ ವೃದ್ಧಾಶ್ರಮನೂ ಇದೆ, JP ನಗರ 7 ಆದಿತ್ಯ ನಗರದಲ್ಲಿ ನಾವೊಂದು 70 ಪೀಪಲ್ ಜನ ಅವ್ರಿಗೂ ಎಲ್ಲ ಮಾಡಿದ್ದೀವಿ. ಮತ್ತು ಈಗ ಇವಾಗ ಶವಗಾರಗಳು ಇರುತ್ತಲ್ಲ ಅದನ್ನು ಫ್ರೀಯಾಗಿ ಆಂಬುಲೆನ್ಸು ಕೂಡ ನಾವು 2 ಡೊನೇಟ್ ಮಾಡಿದ್ದೀವಿ. ಮತ್ತು ಇನ್ನೂ ನಾವು ಮುಂದೆ ಬಾಬಾ ಅವ್ರ ಶಕ್ತಿ ಕೊಟ್ಟರೆ ಇನ್ನು ಮುಂದೆ ನಾವು ಇವಾಗ 8 ದೇವಸ್ಥಾನ ರೆಡಿ ಇದೆ. ಇನ್ನು ಬಾಬಾ ಅವರ ಅನುಗ್ರಹದಿಂದ ನಾವು ಇನ್ನೂ 18 ದೇವಸ್ಥಾನ ಮಾಡಿ ಇದೇ ಥರ ಎಲ್ಲ ಕಡೆ ಗುರುಪೂರ್ಣಿಮೆ ಮಾಡಿ ಜನಗಳಿಗೆ ಒಳ್ಳೇದು ಮಾಡಬೇಕು, ಸಾಮಾಜಿಕವಾಗಿ ಒಳ್ಳೇದು ಮಾಡಬೇಕು ಅಂತ ನಾವು ಗುರುಮೂರ್ತಿ ಗುರೂಜಿಯವ್ರ ಜೊತೆ ನಾವು ಕೈ ಜೋಡಿಸಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಎಸ್ ಮೇಡಮ್, ಇನ್ನು ಈಗಾಗಲೇ ನಾಳೆನೂ ಸಹ ಸಾಕಷ್ಟು ಜನ ಗಣ್ಯರು ಸಹ ಆಗಮಿಸ್ತಾ ಇದ್ದಾರೆ. ಯಾವೆಲ್ಲ ರೀತಿಯಲ್ಲಿ ಸೆಕ್ಯೂರಿಟಿಗಳಾಗಿರ್ಬೋದು ಅಥವಾ ಎಲ್ಲರಿಗೂ ಸಹ ನಾಳೆ ಇನ್ನೂ ಸಾಕಷ್ಟು ರೀತಿಯ ಪೂಜೆಗಳಿದೆ, ಇದ್ರ ಬಗ್ಗೆ ಏನು ಅನಿಸುತ್ತೆ? ಇನ್ನು ಯಾವ್ಯಾವ ಪೂಜೆಗಳಿದೆ? ನಾಳೆ ಬೆಳಗ್ಗೆ ಸದ್ಗುರುಗಳು ಪೂಜೆ ಇದೆ. ಅದೇ ಗುರೂಜಿಯವರ ಗುರುಗಳು ತ್ರಯಂಬಕ ಸ್ವಾಮೀಜಿ ಗುರೂಜಿಯವ್ರದ್ದು ಮಾರ್ನಿಂಗ್ ಪೂಜೆ ಇದೆ. ಮತ್ತು ಬಾಬಾ ಅವ್ರಿಗೆ ಕುಂಭಾಭಿಷೇಕ ಇದೆ. ನಾಳೆ DK ಶಿವಕುಮಾರ್ ಬರ್ತೀನಿ ಅಂತ ಹೇಳಿದ್ದಾರೆ, ಯಾವ ಟೈಮ್ಗೆ ಅಂತ ಗೊತ್ತಿಲ್ಲ. ನಾಳೆ ಇನ್ನೂ ತುಂಬ ಎಲ್ಲ ಗಣ್ಯರುಗಳು ಬರ್ತಾರೆ, ಎಲ್ಲ ಸೇರ್ತಾರೆ. ನಾಳೆ ಒಂದು 20,000 ಜನ ಅನ್ನದಾನ ನಡೆಯುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಯಾರಿಗೂ ಏನು ತೊಂದರೆ ಇಲ್ಲ ಮೇಡಮ್. ಎಲ್ಲ ಬಾಬಾ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಏನಾಗುತ್ತೋ ನಾವು ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಮೇಡಮ್. ಸಾರ್ವಜನಿಕರಿಗಾಗಿರ್ಬೋದು, ಜನರಿಗಾಗಿರ್ಬೋದು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಾರ್ವಜನಿಕರೆಲ್ಲರಿಗೂ ಒಳ್ಳೆಯದಾಗಬೇಕು. ನಮ್ಮ ಟ್ರಸ್ಟ್ ಸಾಯಿಬಾಬಾ ವತಿಯಿಂದ ಏನೇನು ಹೆಲ್ಪ್ ಆಗಬೇಕು ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಾರ್ವಜನಿಕವಾಗಿ ಎಲ್ಲರಿಗೂ ಒಳ್ಳೆಯದಾದರೆ ನಾವು ಅಷ್ಟೇ ಇದು ಮಾಡ್ಕೊಳ್ಳೋದು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಜೈ ಸಾಯಿರಾಮ್.